ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 18ನೇ ಅಧ್ಯಾಯವನ್ನು ಶುರು ಮಾಡೋಣ. ಶ್ರೀಮಂತ ಮನೆತನದವಳು ಅನ್ನೋ ಅಹಂಕಾರ ರೋಹಿಣಿಗೆ. ತಾನು ಮೊದಲು ಓದುತ್ತಿದ್ದ ಕಾಲೇಜ್ ಬೋರ್ ಆಯಿತು ಅಂತ ತನ್ನ ತಂದೆಗೆ ಹೇಳಿ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿಕೊಂಡಿದ್ದಳು. ಇಂದು ಬರ್ತ್ಡೇ ಪಾರ್ಟಿಗೆ ತನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಲು ಬಂದಿದ್ದಾಳೆ. ಲೋ ಮಗ, ಒಂದು ಕ್ಷಣ ನಮ್ಮನ್ನೆಲ್ಲ ಹೆದರಿಸ್ಬಿಟ್ಟಿಯಲ್ಲೋ. ನೀನು ಟೆರಸ್ ಮೇಲೆ ಹೋಗಿ ಮೇಲಿಂದ ಬಿದ್ದು ಸಾಯ್ತೀನಿ ಅಂತ ಹೇಳಿದ ಕೇಳಿ ಜೀವನೇ ಬಾಯಿಗೆ ಬಂದಿತ್ತು. ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ ಎಂದ ಸುಧಾಕರ್. ಸುಧಾ ಇನ್ನೇನು ಯೋಚನೆ ಮಾಡ್ತಿರ್ತಾನೆ, ಆಗಲೇ ಋತು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಎಂದ ಕಿರಣ್. ಮಗ, ಅವಳಿಗೆ ನಿಜವಾಗ್ಲೂ ನನ್ನ ಪ್ರೀತಿ ಅರ್ಥ ಆಗ್ತಿಲ್ವಾ ಅಥವಾ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳ? ಒಂದೂ ಅರ್ಥ ಆಗ್ತಿಲ್ಲ ಕಣ್ರೋ ಎಂದ ಶರದ್. ಕಮಾನ್ ಶರದ್, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾರಾ? ಅವಳೇ ಹೇಳಿದಾಳ್ತಾನೆ ನೀನು ಚಾಲೆಂಜಲ್ಲಿ ಗೆದ್ದರೆ ಅವಳಿನ ಪ್ರೀತಿನ ಒಪ್ಕೋತೀನಿ ಅಂತ. ಹಾಗೆ ಹೇಳಿದ ಮೇಲೆ ಯಾಕಷ್ಟು ಫೀಲ್ ಮಾಡ್ಕೋತಿದ್ಯಾ? ರಿಲ್ಯಾಕ್ಸ್ ಮ್ಯಾನ್ ಎಂದು ಸಮಾಧಾನ ಮಾಡಿದ ಪುನೀತ್. ಹೌದು ಶರದ್, ನಮ್ಮೆಲ್ರಿಗೂ ನಂಬಿಕೆ ಇದೆ ನೀನು ಈ ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀಯಾ ಅಂತ, ಅಲ್ವೇನ್ರೋ ಎಂದ ಸುಧಾಕರ್. ಕಿರಣ್ ಮತ್ತು ಪುನೀತ್ ಕೂಡ ಹ್ಞೂ ಅಂತ ತಲೆ ಆಡಿಸಿದರು. ಸೊ ನಾವು ಸ್ಮೈಲ್ ಅಂದ ಸುಧಾಕರ್. ಇವರ ಮಾತು ಮುಗಿಯುವಷ್ಟರಲ್ಲಿ ಹಾಯ್ ಗೈಸ್ ಅನ್ನುತ್ತಾ ಬಂದಿದ್ದಳು ರೋಹಿಣಿ. ಹಾಯ್ ರೋಹಿಣಿ ಎಂದ ಕಿರಣ್. ಶರದ್, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಳು. ರೋಹಿಣಿ, ನನಗೇನು ಮಾತಾಡೋದಿಲ್ಲ ನಿನ್ನ ಜೊತೆ ಎಂದ ಶರದ್ ಅಸಮಾಧಾನದಿಂದ. ಪ್ಲೀಸ್ ಶರದ್, ಹಾಗೆ ಹೇಳಬೇಡ. ನೋಡು, ನಾನು ನಿನ್ನನ್ನು ಎಂದವಳನ್ನು ಮುಂದೆ ಏನೂ ಹೇಳಲು ಬಿಡದೆ, ಈಗ ಬಂದ ವಿಷಯ ಏನು ಅಂತ ಹೇಳು ರೋಹಿಣಿ ಎಂದ ಪುನೀತ್. ಶರತ್ ತನ್ನ ನಿರ್ಲಕ್ಷಿಸಿದ್ದು ಬೇಸರ ತಂದರೂ ನಗುತ್ತಾ, ಇವತ್ತು ನನ್ನ ಬರ್ತ್ಡೇ ಇದೆ, ಅದಕ್ಕೆ ಸಂಜೆ ನಮ್ಮ ಮನೇಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನೀವೆಲ್ಲರೂ ಪ್ಲೀಸ್ ಬರಬೇಕು, ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ ಎಂದಳು. ಓಕೆ ರೋಹಿಣಿ, ನಾವೆಲ್ಲರೂ ಖಂಡಿತ ಬರ್ತೀವಿ ಅಂದ ಕಿರಣ್. ನೀವುಗಳು ಬೇಕಿದ್ರೆ ಹೋಗಿ, ನಾನು ಬರಲ್ಲ ಅಂದ ಶರದ್. ಪ್ಲೀಸ್ ಶರದ್, ಹಾಗೆ ಹೇಳಬೇಡ, ನಂಗೆ ತುಂಬ ಬೇಜಾರಾಗುತ್ತೆ. ನೀನು ಬಂದರೆ ತುಂಬ ಖುಷಿಯಾಗುತ್ತೆ, ಪ್ಲೀಸ್ ಶರದ್ ಎಂದ ರೋಹಿಣಿ. ಗೈಸ್, ನೀವಾದರೂ ಹೇಳಿ ಶರದ್ಗೆ ಬರೋದಕ್ಕೆ ಎಂದಳು. ರೋಹಿಣಿ, ನೀನೇನು ವರಿ ಮಾಡ್ಕೋಬೇಡ, ನಾವು ಶರದ್ನ ಕರ್ಕೊಂಡು ಬರ್ತೀವಿ ಎಂದ ಸುಧಾಕರ್. ಲೋ ಸುಧಾ ಎಂದು ಅವನ ಮುಖದ ಮುಂದೆ ಕೈ ಮಾಡಿದ ಶರದ್. ಡೋಂಟ್ ವರಿ ರೋಹಿಣಿ, ಶರದ್ನ ಕರ್ಕೊಂಡು ನಾವೆಲ್ಲರೂ ಬರ್ತೀವಿ ಅಂದ ಸುಧಾಕರ್. ಥ್ಯಾಂಕ್ ಯು ಸೋ ಮಚ್, ಈವ್ನಿಂಗ್ 7 o'clock ವೆಯ್ಟ್ ಮಾಡ್ತಿರ್ತೀನಿ ಎಂದು ಹೇಳಿ ರೋಹಿಣಿ ಹೋದಳು. ಅವಳು ಅತ್ತ ಹೋಗುತ್ತಲೇ, ಸುಧಾ ಯಾಕೋ ಹಾಗೆ ಹೇಳ್ದೆ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬರಲ್ಲ ಎಂದ ಶರದ್ ಕೋಪದಲ್ಲಿ. ಲೋ ಮಗ, ಅಲ್ಲಿಗೆ ಋತು ಕೂಡ ಬರ್ತಾಳಲ್ವಾ, ಅದಕ್ಕೆ ಹೇಳಿದೆ. ನಿಂಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇನು ಫೋರ್ಸ್ ಮಾಡಲ್ಲ ಅಲ್ವೇನ್ರೋ ಎಂದ ಸುಧಾಕರ್. ಖಂಡಿತ ಮಗ, ನಾವು ಯಾರೂ ಬಲವಂತ ಮಾಡಲ್ಲ ಎಂದರು ಉಳಿದವರೆಲ್ಲ. ಸಾಕು ನನ್ನ ಕಾಲು ಎಳೆದಿದ್ದು, ನಡೀರಿ ಲೈಬ್ರರಿಗೆ ಹೋಗೋಣ ಎಂದರೆ ಶರದ್. ಅವನನ್ನು ನೋಡಿ ಕಿರಣ್, ಸುಧಾಕರ್, ಪುನೀತ್ ಜೋರಾಗಿ ನಕ್ಕಿದ್ದರು. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಶರದ್ ಟಾಪಿಕ್ ಬಿಟ್ಟು ಬೇರೇನೂ ಇಲ್ವಾ ನಿಮಗೆ ಮಾತಾಡೋದಕ್ಕೆ? ಇದು ಲೈಬ್ರರಿ, ಓದೋದು ಬಿಟ್ಟು ಬಾಕಿ ಎಲ್ಲ ಮಾಡ್ತಿದೀಯಾ ಅಂದಳು ಋತು ಕೋಪದಲ್ಲಿ. ಋತು, ನಿಜ ಹೇಳು, ನೀನು ಶರದ್ನ ಲವ್ ಮಾಡ್ತಿಲ್ವಾ? ಪಾಪ ಕಣೆ ಅವನು, ಎಷ್ಟು ಸತಾಯಿಸ್ತಿದೀಯಾ. ಅವನನ್ನು ಪ್ರೀತಿಸ್ತಿಲ್ಲ ಅಂತ ಯಾಕೆ ಸುಳ್ಳು ಹೇಳಿ ಆ ರೀತಿ ಚಾಲೆಂಜ್ ಹಾಕ್ತೆ ಎಂದಳು ನಿಕ್ಕಿ. ನಿಕ್ಕಿ, ನಿಂಗೆ ಗೊತ್ತಲ್ವಾ ಹೋದ ವರ್ಷ ಏನಾಯಿತು ಅಂತ. ನಾನು ಅವನ ಪ್ರೀತಿನ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಾನು ಕೂಡ ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಅವತ್ತು ಅವನ ಪ್ರೀತಿ ಒಪ್ಕೊಂಡೆ ಅಂತ ಗೊತ್ತಾಗಿ ಫ್ರೆಂಡ್ಸ್ ಪಾರ್ಟಿ ಅಂತ ಮಾಡಿ ರಾತ್ರೋರಾತ್ರಿ ಕಾರ್ ಆಕ್ಸಿಡೆಂಟ್ ಆಗಿ ಶರದ್ ಕೈಗೆ ಪೆಟ್ಟು ಮಾಡಿಕೊಂಡು ಎಕ್ಸಾಮ್ ಅಟೆಂಡ್ ಆಗದೆ ಬ್ಯಾಗ್ ಉಳಿಸ್ಕೊಂಡ. ಹೀಗೆ ಆದರೆ ಅವನ ಭವಿಷ್ಯದ ಗತಿ ಏನು? ಅದಕ್ಕೆ ಈ ಸಲ ಈ ರೀತಿ ಚಾಲೆಂಜ್ ಹಾಕಿದೆ. ಈ ನೆಪದಲ್ಲಾದರೂ ಹೋದ ವರ್ಷದ್ದು ಮತ್ತು ಈ ವರ್ಷದ್ದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ತಾನೆ. ಇದು ಲಾಸ್ಟ್ ಇಯರ್, ತುಂಬ ಇಂಪಾರ್ಟೆಂಟ್, ಅದಕ್ಕೆ ಹಾಗೆ ಮಾಡಿದೆ ಎಂದಳು ಋತು. ಹೋ,
ಹೀಗ ಮೇಡಮ್ ವಿಷಯ? ಹೋದ ವರ್ಷ ಅವನ ಪ್ರೀತಿ ಹೇಳ್ಕೊಂಡ, ನೀನೂ ಒಪ್ಕೊಂಡೆ. ಅದಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ಈ ಥರದ ಟ್ರಿಕ್ ಉಪಯೋಗಿಸಿದೀಯಾ ಅಂದಳು ನಿಕ್ಕಿ. ನಿಕ್ಕಿ ಮಾತಿಗೆ ಋತುವಿನ ನಗುವೇ ಉತ್ತರವಾಗಿತ್ತು. ಸಂಜೆ ಸಮಯಕ್ಕೆ ಶರದ್ ಮತ್ತು ಅವನ ಫ್ರೆಂಡ್ಸ್ ರೋಹಿಣಿ ಬರ್ತ್ಡೇ ಪಾರ್ಟಿಗೆ ಹೋಗಲು ರೆಡಿಯಾಗಿ ಎಲ್ಲರೂ ಹೊರಟರು. ಈ ಕಡೆ ಋತು ಮತ್ತು ನಿಕ್ಕಿ ಕೂಡ ಪಾರ್ಟಿಗೆ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ರೋಹಿಣಿ ಮನೆಗೆ ಹೊರಟರು. ಮೊದಲಿಗೆ ಶರತ್ ಮತ್ತು ಅವನ ಫ್ರೆಂಡ್ಸ್ ರೋಹಿಣಿ ಮನೆಗೆ ಬಂದರು. ರೋಹಿಣಿ ಶರತ್ ಬರೋ ದಾರಿಯನ್ನೇ ಕಾಯುತ್ತಾ ನಿಂತಿದ್ದಳು. ಅವರೆಲ್ಲರೂ ಬರ್ತಿದ್ದ ಹಾಗೆ, ಹಾಯ್ ಗೈಸ್, ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ದೆ ಅಂದಳು. ಶರತ್ ಪಾರ್ಟಿಗೆ ಬರ್ತಿದ್ದ ಹಾಗೆ ಅವನ ಕಣ್ಣುಗಳು ಋತುನ ಹುಡುಕುತ್ತಿದ್ದವು. ರೋಹಿಣಿಗೆ ಶರತ್ ಬಂದಿದ್ದು ತುಂಬ ಖುಷಿ ಕೊಟ್ಟಿತ್ತು. ಆ ಖುಷಿಗೆ ಅವನ ಜೊತೆ ಮಾತಾಡಬೇಕು, ಇವತ್ತು ತನ್ನ ಪ್ರೀತಿನ ಅವನಿಗೆ ಹೇಳ್ಕೋಬೇಕು ಎಂದು ತೀರ್ಮಾನ ಮಾಡಿದ್ದವಳು. ಶರತ್, ನೀನು ಬಂದಿದ್ದು ತುಂಬ ಖುಷಿಯಾಯಿತು. ನೀನೆಲ್ಲಿ ಬರೋದಿಲ್ವೋ ಅಂದ್ಕೊಂಡಿದ್ದೆ. ಇನ್ನೂ ಏನೇನೋ ಮಾತಾಡುತ್ತಿದ್ದರೆ ಶರತ್ಗೆ ರೋಹಿಣಿ ಮಾತಿನ ಕಡೆ ಗಮನವೇ ಇಲ್ಲ. ಅವನ ಚಿತ್ತವೆಲ್ಲ ಋತು ಯಾವಾಗ ಬರ್ತಾಳೆ, ಅವಳನ್ನು ಯಾವಾಗ ನೋಡ್ತೀನೋ ಅನ್ನುತ್ತಿತ್ತು. ಅದೇ ಕಾರಣಕ್ಕೆ ಅವನ ಕಣ್ಣು ಮನಸ್ಸು ಎರಡೂ ಋತುನ ಅರಸುತ್ತಿದ್ದವು. ಕಿರಣ್, ಸುಧಾಕರ್ ಮತ್ತು ಪುನೀತ್ಗೆ ರೋಹಿಣಿಯ ಸಂತೋಷ, ಶರದ್ನ ಪೀಕಲಾಟ ಕಂಡು ಜೋರು ನಗು. ರೋಹಿಣಿ ಶರದ್ನ ಕೈ ಹಿಡಿದು ಎಳೆದುಕೊಂಡು ಹೋಗಿ ತನ್ನ ತಂದೆಗೆ ಪರಿಚಯ ಮಾಡಿಕೊಡಲು ಹೋದಳು. ಶರತ್ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೇ ಆಗಿತ್ತು. ಶರತ್ಗೆ ರೋಹಿಣಿ ಕೈಯಿಂದ ತಪ್ಪಿಸಿಕೊಂಡು ಫ್ರೆಂಡ್ಸ್ ಹತ್ತಿರ ಹೋದರೆ ಸಾಕು ಎಂದುಕೊಂಡರೆ ರೋಹಿಣಿ ಅವನನ್ನು ಎಲ್ಲೂ ಹೋಗಲು ಬಿಡ್ತಿಲ್ಲ. ಶರದ್ನ ಪೀಕಲಾಟ ನೋಡಿ ಅವನ 3 ಜನ ಫ್ರೆಂಡ್ಸ್ ಮಜಾ ತೆಗೆದುಕೊಳ್ಳುತ್ತಿದ್ದರು. ಶರದ್ ಎಲ್ಲರನ್ನೂ ದೂರದಿಂದಲೇ ಗಮನಿಸುತ್ತಾ ಗುರಾಯಿಸುತ್ತಿದ್ದ. ಓ ಗಾಡ್, ಇವಳೊಬ್ಳು ಬೆನ್ನಿಗೆ ಬಿದ್ದ ಬೇತಾಳದ ಹಾಗೆ ಗಂಟು ಬಿದ್ದಿದ್ದಾಳೆ ಎಂದುಕೊಳ್ಳುತ್ತಿರುವಾಗಲೇ ಋತು ನಿಕ್ಕಿ ಜೊತೆ ಬಂದಿದ್ದಳು. ರೋಹಿಣಿ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವರನ್ನು ವೆಲ್ಕಮ್ ಮಾಡೋದು ಬಿಟ್ಟು ಹೀಗೆ ನನ್ನ ಕೈ ಹಿಡ್ಕೊಂಡು ನಿಂತರೆ ಏನು ಚಂದ ಹೇಳು. ಅಲ್ಲಿ ನೋಡು, ಋತು ಮತ್ತು ನಿಕ್ಕಿ ಬಂದರು, ಹೋಗಿ ಅವರನ್ನು ವೆಲ್ಕಮ್ ಮಾಡು ಎಂದ ಶರದ್ ಕೊಂಚ ಅಸಮಾಧಾನದಿಂದ. ನೀನು ಇಲ್ಲೇ ಇರು ಶರದ್, ಈಗ ಬಂದೆ ಎಂದು ಋತು ಮತ್ತು ನಿಕ್ಕಿ ಹತ್ತಿರ ರೋಹಿಣಿ ಹೋದರೆ ಶರದ್ ಒಂದು ನೆಮ್ಮದಿಯ ಉಸಿರು ಬಿಟ್ಟು, ಬದುಕಿದೆಯಾ ಬಡಜೀವ ಎನ್ನುತ್ತಾ ತನ್ನ ಗೆಳೆಯರ ಬಳಿಗೆ ಹೋಗಿ, ಬಡ್ಡಿ ಮಕ್ಕಳ, ನೀವೆಲ್ಲ ನನ್ನ ಫ್ರೆಂಡ್ಸಾ? ಅಲ್ಲ, ಮಿತ್ರದ್ರೋಹಿಗಳು ನೀವು. ಅಲ್ಲ, ನಾನಲ್ಲಿ ರೋಹಿಣಿ ಕೈಗೆ ಸಿಕ್ಕಿ ಒದ್ದಾಡ್ತಿದ್ರೆ ನಿಮಗೆ ನಗು ಅಲ್ವಾ? ನನ್ನ ಪೀಕ್ಲಾಟ ನೋಡಿ ಮಜಾ ತಗೊಳ್ತೀರಾ? ಋತು ಬರ್ತಿದ್ದಾಳೆ ಅಂತ ನಾನು ಬಂದಿದ್ದು, ಇಲ್ಲದೆ ಹೋಗಿದ್ರೆ ಈ ಕಡೆ ತಲೆ ಕೂಡ ಹಾಕ್ತಿರ್ಲಿಲ್ಲ ಎಂದ ಅಸಮಾಧಾನದಿಂದ. ಲೋ ಮಗ, ಸುಮ್ಮನೆ ಋತು ಹಿಂದೆ ಸುತ್ತೋದು ಬಿಟ್ಟು ರೋಹಿಣಿನ ಯಾಕೆ ಒಪ್ಕೋಬಾರ್ದು ಅಂದ ಕಿರಣ್. ಶರದ್ ಅವನನ್ನು ಗುರಾಯಿಸಿ ವಾಪಸ್ ಮನೆಗೆ ಹೋಗೋದಕ್ಕೆ ಹೊರಟ. ಲೋ ಮಗ ಅಂತ ಅವನ ಭುಜ ಹಿಡಿದು ನಿಲ್ಲಿಸಲು ನೋಡಿದರು. ಶರದ್ ಕೋಪದಿಂದ ಬಿಡ್ರೋ ಎಂದು ಅವರ ಕೈ ಕೊಡವಿ ಮುಂದೆ ಹೆಜ್ಜೆ ಇಟ್ಟ. ಲೋ ಕಿರಣ್, ಯಾಕೋ ಹಾಗೆ ಹೇಳಿದೆ? ಅವನಿಗೆ ಬೇಜಾರಾಯಿತು. ಶರದ್, ಸಾರಿ ಮಗ, ನಾ ಏನೋ ತಮಾಷೆ ಮಾಡಿದರೆ ನೀನು ಇಷ್ಟೊಂದು ಸೀರಿಯಸ್ ಆಗೋದಾ? ಪ್ಲೀಸ್ ಮಗ, ಕೋಪ ಮಾಡ್ಕೋಬೇಡ, ಬಾ ಎಂದು ಸಮಾಧಾನಿಸಿ ಒಳಗೆ ಕರೆದುಕೊಂಡು ಬಂದ ಸುಧಾಕರ್. ಶರದ್ ಋತುನ ನೋಡಿದ್ದೇ ಅವನ ಕಣ್ಣುಗಳು ರೆಪ್ಪೆ ಬಡಿಯುವುದನ್ನೇ ನಿಲ್ಲಿಸಿದ್ದವು. ಋತು ಸಿಂಪಲ್ ಆದರೂ ಮುದ್ದಾಗಿ ಕಾಣುತ್ತಿದ್ದಳು. ಗೋಲ್ಡನ್ ಕಲರ್ ಚೂಡಿದಾರ್ ತೊಟ್ಟು, ಕೈಗಳಿಗೆ ಮುತ್ತಿನ ಬಳೆ, ಕಿವಿಗೆ ಮುತ್ತಿನ ಕಿವಿಯೋಲೆ, ಕೊರಳಲ್ಲಿ ಗೋಲ್ಡನ್ ಕಲರ್ ಚೈನ್, ಅದಕ್ಕೆ ನಕ್ಷತ್ರದ ಆಕಾರದ ಪೆಂಡೆಂಟ್ ಹಾಕಿ, ಕಣ್ಣಿಗೆ ಕಾಡಿಗೆ, ತುಟಿಗಳಿಗೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿ ಫ್ರೀ ಹೇರ್ಸ್ ಬಿಟ್ಟಿದ್ದಳು. ಶರದ್ ಅವಳನ್ನೇ ನೋಡುತ್ತಾ ದಂಗಾದನು. ಋತು ಇದನ್ನು ಗಮನಿಸಿದರೂ ಗಮನಿಸದಂತೆ ರೋಹಿಣಿ ಜೊತೆ ಮಾತಿಗಿಳಿದಳು. ಸ್ವಲ್ಪ ಸಮಯದ ನಂತರ ರೋಹಿಣಿ ತಂದೆ ಜನಾರ್ದನ್ ಅವರು ಅವಳನ್ನು ಕರೆದು ಕೇಕ್ ಕಟ್ ಮಾಡಲು ಹೇಳಿದರು.
ರೋಹಿಣಿ ಕೇಕ್ ಇಟ್ಟು ರೆಡಿ ಮಾಡಿದ ಟೇಬಲ್ ಮುಂದೆ ನಿಂತು ಕ್ಯಾಂಡಲ್ ಊದಿ ಕೇಕ್ ಕಟ್ ಮಾಡಿದಳು. ಎಲ್ಲರೂ ಹ್ಯಾಪಿ ಬರ್ತ್ಡೇ ಟು ಯು ರೋಹಿಣಿ ಎಂದು ಸಾಂಗ್ ಹಾಡಿದರು. ಕೇಕ್ ಕಟ್ ಮಾಡಿ ತನ್ನ ತಂದೆಗೆ ತಿನ್ನಿಸಿ ಶರದ್ಗೆ ತಿನ್ನಿಸಲು ಅವನ ಬಾಯಿ ಮುಂದೆ ಹಿಡಿದಳು. ಶರದ್ ಮುಜುಗರದಿಂದ ಥ್ಯಾಂಕ್ಸ್ ಹೇಳಿ ಅವಳ ಕೈಯಿಂದ ಕೇಕ್ ಪಡೆದ. ರೋಹಿಣಿ ಋತು ಹಾಗೂ ನಿಕ್ಕಿಗೂ ತಿನ್ನಿಸಿದಳು. ಅವರು ಕೂಡ ಪ್ರತಿಯಾಗಿ ತಿನ್ನಿಸಿದರು. ಒಬ್ಬೊಬ್ಬರಾಗಿ ಬಂದು ಅವಳಿಗೆ ವಿಶ್ ಮಾಡಿ ತಂದಿದ್ದ ಗಿಫ್ಟ್ಗಳನ್ನು ಕೊಟ್ಟರು. ಕಿರಣ್, ಸುಧಾಕರ್, ಪುನೀತ್ 3 ಜನ ರೋಹಿಣಿಗೆ ಗಿಫ್ಟ್ ತಂದು ಕೊಟ್ಟರು, ಶರದ್ನ ಬಿಟ್ಟು. ಋತು ಬರ್ತಾಳೆ ಅನ್ನೋ ಕಾರಣಕ್ಕೆ ಬಂದಿದ್ದ ಶರದ್, ರೋಹಿಣಿ ಬಂದು ಶರದ್ ನನಗೆ ಗಿಫ್ಟ್ ಏನು ತಂದಿಲ್ವಾ ಎಂದಳು ಪೆಚ್ಚು ಮುಖ ಮಾಡಿಕೊಂಡು. ಸಾರಿ ರೋಹಿಣಿ, ಅದು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು, ಹಾಗೆ ಅಲ್ಲಿಂದಾನೇ ಬಂದೆ, ತರೋದಕ್ಕೆ ಟೈಮ್ ಇರಲಿಲ್ಲ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿದ ಶರದ್. ಪರವಾಗಿಲ್ಲ ಬಿಡು ಶರದ್, ನೀನು ಬಂದ್ಯಲ್ಲ ಅದೇ ದೊಡ್ಡ ಗಿಫ್ಟ್ ನನಗೆ ಅಂದಳು ಬೇಸರವಾದರೂ ಸಾವರಿಸಿಕೊಂಡು. ಸರಿ ಬನ್ನಿ ಎಲ್ಲರೂ ಊಟ ಮಾಡೋಣ ಎಂದು ಡಿನ್ನರ್ ಅರೇಂಜ್ ಆದ ಕಡೆ ಹೋಗಿ ಟೇಬಲ್ ಮೇಲೆ ಕೂತರು. ಶರದ್ ಋತು ಎದುರಿಗೆ ಕೂತಿದ್ದ. ಊಟ ಮಾಡುತ್ತಾ ಋತು ಕಣ್ಣುಗಳು ಶರದ್ನ ನೋಡಿದವು. ಶರದ್ ತಕ್ಷಣ ತನ್ನ ಕೈ ಸನ್ನೆ ಮೂಲಕ ಈ ಡ್ರೆಸ್ಸಲ್ಲಿ ಸೂಪರಾಗಿ ಕಾಣ್ತಿದೀಯ ಎಂದ. ತಕ್ಷಣ ಋತು ತನ್ನ ಕಣ್ಣೋಟ ತಪ್ಪಿಸಿ ತಲೆ ತಗ್ಗಿಸಿ ಊಟ ಮಾಡಲು ಶುರು ಮಾಡಿದಳು. ನಿಕ್ಕಿ ಮತ್ತೆ ಉಳಿದವರು ಇವರಿಬ್ಬರನ್ನು ಗಮನಿಸುತ್ತಿದ್ದರು. ನಿಕ್ಕಿ ಋತುವಿನ ಕಿವಿಯ ಹತ್ತಿರ ಬಾಗಿ, ಋತು, ಶರದ್ ಏನು ಬಂದಾಗಿಂದ ನಿನ್ನ ತಿನ್ನೋ ಹಾಗೆ ನೋಡ್ತಿದ್ದಾನೆ? ನಂಗೆ ಅನಿಸುತ್ತೆ ಊಟ ತಿನ್ನೋ ಬದಲು ನಿನ್ನೆ ತಿಂತಾನೆ ನೋಡು ಎಂದು ಛೇಡಿಸಿದಳು. ಋತು ನಿಕ್ಕಿಗೆ ಕಣ್ಣಲ್ಲೇ ಗದರಿ ಸುಮ್ಮನಾಗಿಸಿ ಶರದ್ ಕಡೆ ನೋಡಿದಳು. ಋತುವನ್ನೇ ನೋಡುತ್ತಿದ್ದ ಶರದ್ ಅವಳಿಗೆ ಕಣ್ಣು ಹೊಡೆದು ಛೇಡಿಸಿದ್ದ. ಋತು ಗಲಿಬಿಲಿಗೊಂಡು ಆ ಕಡೆ ಈ ಕಡೆ ನೋಡಿ ಊಟದ ಕಡೆ ಗಮನ ಹರಿಸಿದಳು. ಇವರಿಬ್ಬರ ಕಣ್ಣಾಟ ನೋಡುತ್ತಿದ್ದ ಸುಧಾಕರ್ ತಕ್ಷಣ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಎಂದು ಹಾಡಲು ಶುರು ಮಾಡಿದ. ಶರದ್ ಸುಧಾಕರ್ಗೆ ಒಂದು ಟೆರರ್ ಲುಕ್ ಕೊಟ್ಟರೆ ಸುಧಾಕರ್ ನಗುತ್ತಾ ಊಟ ಮುಂದುವರೆಸಿದ. ಊಟ ಮಾಡಿ ರೋಹಿಣಿಗೆ ಹೇಳಿ ತಮ್ಮ ತಮ್ಮ ಮನೆಗೆ ಹೊರಟರೆ, ಶರದ್ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಳು ರೋಹಿಣಿ. ನನ್ನ ಜೊತೆನಾ ರೋಹಿಣಿ? ಏನು ಮಾತಾಡಬೇಕು ಹೇಳು ಎಂದ ಶರದ್. ಇಲ್ಲಿ ಬೇಡ, ಇಟ್ಸ್ ಪರ್ಸ್ನಲ್, ಪ್ಲೀಸ್ ಒಂದು 5 ನಿಮಿಷ ಬಾ ಶರದ್ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು. ಸರಿ ನೀನು ಹೋಗಿರು ರೋಹಿಣಿ, ನಾನು ಬರ್ತೀನಿ ಎಂದು ಹೇಳಿ ಅವಳನ್ನು ಕಳುಹಿಸಿದರೆ, ಬೇಗ ಬಾ ಕಾಯ್ತಿರ್ತೀನಿ ಎಂದು ಹೇಳಿ ಹೋದಳು. ಸುಧಾ, ನಾನು ಬಂದಮೇಲೆ ಆ ಸೋಡಾ ಬುಡ್ಡಿನ ಕರ್ಕೊಂಡು ನೀನು ಹೋಗುವಂತೆ, ಮತ್ತೆ ನೀವಿಬ್ಬರು ಹೊರಡಿ, ನಾನು ಋತುನ ಕರ್ಕೊಂಡು ಬರ್ತೀನಿ ಎಂದು ಕಿರಣ್ ಪುನೀತ್ಗೆ ಹೇಳಿದ. 3 ಜನ ಫ್ರೆಂಡ್ಸ್ ಶರದ್ ಮಾತಿಗೆ ನಕ್ಕು, ಸರಿ ಮಗ, ನಾವಿನ್ನೂ ಹೊರಡ್ತೀವಿ, ನಮಗೆ ಲೇಟ್ ಆಗುತ್ತೆ, ಮನೇಲಿ ಕಾಯ್ತಿರ್ತಾರೆ ಎಂದು ಹೇಳಿ ಕಿರಣ್ ಪುನೀತ್ ಇಬ್ಬರು ಹೋದರು. ಋತು ನಿಕ್ಕಿ ಕೂಡ ಹೊರಟರೆ ಶರದ್ ಸುಧಾಕರ್ಗೆ ಸನ್ನೆ ಮಾಡಿ ಹೇಳು ಅಂದು, ಸುಧಾ ಒಂದು 5 ನಿಮಿಷ ಕಣೋ, ಈಗ ಬಂದೆ ಎಂದು ರೋಹಿಣಿ ಇರುವಲ್ಲಿಗೆ ಹೋದ. ಋತು ನಿಕ್ಕಿ ತುಂಬ ಟೈಮ್ ಆಗಿದೆ, ನೀವಿಬ್ಬರು ನಮ್ಮ ಜೊತೆನೇ ಬನ್ನಿ, ನಾವು ನಿಮ್ಮನ್ನು PGಗೆ ಡ್ರಾಪ್ ಮಾಡಿ ಹೋಗ್ತೀವಿ, ರಾತ್ರಿ ಆಗಿದೆ, ಇಂಥ ಟೈಮಲ್ಲಿ ಆಟೋ ಆಗಲಿ ಕ್ಯಾಬ್ ಆಗಲಿ ಅಷ್ಟು ಸೇಫ್ ಅಲ್ಲ ಎಂದ ಸುಧಾಕರ್. ಋತು, ಸುಧಾ ಹೇಳೋದು ಸರಿಯಾಗಿದೆ, ಹಾಗೆ ದುಡ್ಡು ಕೂಡ ಸೇವ್ ಆಗುತ್ತೆ, ಸೇಫಾಗಿ PG ಸೇರ್ಕೊಳ್ತೀವಿ ಅಂದಳು ನಿಕ್ಕಿ. ಋತು ಕೂಡ ಒಪ್ಪಿಕೊಂಡಳು. ಶರದ್ ದಾರಿಯನ್ನು ಕಾಯುತ್ತಾ ನಿಂತಿದ್ದ ರೋಹಿಣಿ ಹತ್ತಿರ ಹೋದ ಶರದ್, ರೋಹಿಣಿ ಏನೋ ಮಾತಾಡಬೇಕು ಅಂದ್ಯಲ್ಲ, ಏನದು ಎಂದ. ಶರದ್, ಅದು ನಾನು ಎಂದು ಮಾತನಾಡಲು ತಡವರಿಸುತ್ತಾ ಮೀನಾಮೇಷ ಎಣಿಸುತ್ತಿದ್ದರೆ, ರೋಹಿಣಿ ಅದೇನಂತ ಬೇಗ ಹೇಳು, ಟೈಮ್ ಆಗಿದೆ, ಮನೆಯಲ್ಲಿ ಕಾಯ್ತಿರ್ತಾರೆ ಎಂದು ಅವಸರಿಸಿದ. ಶರದ್, ಐ ಲವ್ ಯು ಅಂದಳು ರೋಹಿಣಿ ಕಣ್ಮುಚ್ಚಿಕೊಂಡು. ರೋಹಿಣಿ ಮಾತು ಕೇಳಿ ವಾಟ್ ಅಂದ. ಹೌದು ಶರದ್,
ನಿನ್ನ ನೋಡಿದ ಮೊದಲ ದಿನದಿಂದ ನಿನ್ನ ಮೇಲೆ ಮನಸ್ಸಾಯಿತು. ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ. ಈಗ ಸಮಯ ಬಂತು ನೋಡು ಎಂದಳು ರೋಹಿಣಿ. ರೋಹಿಣಿ, ಆರ್ ಯು ಮ್ಯಾಡ್? ನಿಂಗೆ ಗೊತ್ತು ನಾನು ಋತುನ ಪ್ರೀತಿ ಮಾಡ್ತಿದ್ದೀನಿ ಅಂತ. ಅಂದಮೇಲೂ ಈ ಮಾತು ಹೇಳೋಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು ಎಂದ ಶರದ್. ಅದು ನನಗೂ ಗೊತ್ತು ಶರದ್, ಆದರೆ ಋತು ನಿನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಿಲ್ಲ ಅಲ್ವಾ? ನೀನು ಸುಮ್ಮನೆ ಅವಳ ಹಿಂದೆ ಬಿದ್ದು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದೀಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಎಂದಳು ರೋಹಿಣಿ. ನಾನು ಟೈಮ್ ವೇಸ್ಟ್ ಮಾಡ್ಕೋತೀನೋ ಬಿಡ್ತೀನೋ ಅದು ನಿನಗೆ ಬೇಡದೇ ಇರೋ ವಿಷಯ ಎಂದ ಶರದ್ ಕೋಪದಿಂದ. ಪ್ಲೀಸ್ ಶರದ್, ಅವಳು ನಿನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರು ಯಾಕೆ ಅವಳ ಹಿಂದೆ ಬಿದ್ದಿದೀಯಾ? ಅವಳಿಗೆ ನಿನ್ನ ಪ್ರೀತಿ ಬೆಲೆ ಗೊತ್ತಿಲ್ಲ, ಅಂಥವಳಿಗಾಗಿ ನೀನು ಕಾಯ್ತಿದೀಯಾ ಎಂದಳು ರೋಹಿಣಿ. ನೋಡು ರೋಹಿಣಿ, ನಾನು ನಿನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಆ ಥರದ ಭಾವನೆಗಳನ್ನು ನಿನ್ನ ಮನಸ್ಸಿಂದ ತೆಗೆದುಹಾಕು. ಈ ಜನ್ಮಕ್ಕೆ ಅಲ್ಲ, 7 ಜನ್ಮಕ್ಕೂ ಋತು ಮಾತ್ರ ನನ್ನ ಪ್ರೀತಿ. ಈ ಹೃದಯದಲ್ಲಿ ಋತುಗೆ ಮಾತ್ರ ಜಾಗ ಇರೋದು, ಇನ್ಯಾರಿಗೂ ಇಲ್ಲ ಎಂದು ಮುಖಕ್ಕೆ ಹೊಡೆದಂಗೆ ಹೇಳಿ ಹೋಗೋಕೆಂದು ಹಿಂದೆ ತಿರುಗಿದ. ರೋಹಿಣಿ ಹಿಂದಿನಿಂದ ಶರದ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.